Hello dear students, welcome to Sing Style of Max. So now ನಿಮ್ಮ second PUC chapter, that is vector algebra na discuss ಮಾಡ್ತಾ ಇದ್ವಿ, right? So in that we have completed types of vector ಮುಗ್ದಿದೆ and product ಮುಗ್ದಿದೆ, addition ಮುಗ್ದಿದೆ. Product ಅಲ್ಲಿ specifically dot product ಮುಗ್ದಿದೆ, ಹೌದಲ್ಲ? So ಆ ಡಾಟ್ ಪ್ರಾಡಕ್ಟ್ ಅಲ್ಲಿ ನಾವೇನು ಮಾಡಿದ್ವಿ, ಎಕ್ಸರ್ಸೈಸ್ ಪ್ರಾಬ್ಲಮ್ಸು ಕೂಡ ಮಾಡಿದ್ದೀವಿ, ಅದ್ರ ಬೇಸ್ ಮೇಲೆ ಕಾನ್ಸೆಪ್ಟ್ ಡಿಸ್ಕಸ್ ಮಾಡಿದ್ದೀವಿ. ಬಟ್ ಅದ್ರ ಬೇಸ್ ಮೇಲೆ ನಿಮಗೆ ಎರಡು ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಇದಾವೆ. ದೇ ಆರ್ ಕೌಶಿ ಸ್ಕ್ವಾಡ್ಸ್ ಇನ್ಇಕ್ವಾಲಿಟಿ ಮತ್ತು ಟ್ರಯಾಂಗಲ್ ಇನ್ಇಕ್ವಾಲಿಟಿ ಅಂತೇಳಿ. ಅಲ್ಲಿ ನಿಮ್ಮ ಸೆಕೆಂಡ್ PUC ಸಿಲೆಬಸ್ ಪ್ರಕಾರ ಏನು ಜಸ್ಟ್ ಎಕ್ಸಾಂಪಲ್ ಪ್ರಾಬ್ಲಮ್ ಅಂತ ಕೊಟ್ಟಿದ್ದಾರೆ. ಬಟ್ ಇನ್ ಯೋರ್ ಹೈಯರ್ ಸ್ಟಡೀಸ್ ದೇ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡಿರ್ರಿ. ರೈಟ್. ಸೊ ಆ್ಯಂಡ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಇಸ್, ಯಾರಾದರೂ ಪ್ರೀವಿಯಸ್ ವೀಡಿಯೋಸ್ನ ವಾಚ್ ಮಾಡಿಲ್ಲ ಅಂದರೆ ದಯವಿಟ್ಟು ಆ ಲೆಕ್ಚರ್ಸ್ನ ವಾಚ್ ಮಾಡಿ. ಐ ವಿಲ್ ಪುಟ್ ದ ಲಿಂಕ್ ಆಫ್ ದ ಪ್ಲೇ ಲಿಸ್ಟ್ ಆಫ್ ದಿಸ್ ಚಾಪ್ಟರ್ ಇನ್ ದ ಡಿಸ್ಕ್ರಿಪ್ಷನ್. ಓಕೆ, ಡಿಸ್ಕ್ರಿಪ್ಷನ್ ಇಲ್ಲ ಕಾಮೆಂಟ್ ಸೆಕ್ಷನಲ್ಲಿ, ಬೆಟರ್ ಕಾಮೆಂಟ್ ಸೆಕ್ಷನ್ಗೆ ಹಾಕ್ಬಿಟ್ಟು ಪಿನ್ ಮಾಡಿಬಿಡ್ತೀನಿ. ದಯವಿಟ್ಟು ಆ ಲಿಂಕ್ನ ಫಾಲೋ ಮಾಡಿಬಿಟ್ರೆ ನಿಮಗೆ ಫುಲ್ ಪ್ಲೇ ಲಿಸ್ಟ್ ಸಿಗುತ್ತೆ ಈ ಚಾಪ್ಟರಿಂದು. ಯು ಫಾಲೋ ದೋಸ್ ವೀಡಿಯೋಸ್, ದೆನ್ ಆರ್ಡರ್ ವೈಸ್ ಫಾಲೋ ಮಾಡಿದ್ರೆ ಏನಾಗುತ್ತೆ, ಒಂದು ಲಿಂಕ್ ಇರುತ್ತೆ, ಅರ್ಥ ಆಗುತ್ತೆ. ಓಕೆ, right. So let's not waste the time. Coming to Cauchy squads inequality, I have just the written part of it. Wait a minute. Right, this is the written one to save the time. Okay, Cauchy squads inequality ಏನು ಹೇಳುತ್ತೆ ಅಂದರೆ, ಇದು ಆ್ಯಕ್ಚುಲಿ ಮ್ಯಾಥಮೆಟಿಷಿಯನ್ ನೇಮ್. ಓಕೆ, ಕೌಶಿ ಆ್ಯಂಡ್ ಸ್ಕ್ವಾಡ್ಸ್, ರೈಟ್. ಅವ್ರ ಹೆಸರಲ್ಲೇ ಅದನ್ನು ಇನ್ಇಕ್ವಾಲಿಟಿ ಅದೇ ನೇಮ್ ಕೊಟ್ಬಿಟ್ಟಿದ್ದಾರೆ. ದಟ್ಸ್ ಕ್ವೈಟ್ ಕಾಮನ್. ಓಕೆ, ಯಾವುದೇ ಮ್ಯಾಥಮೆಟಿಷಿಯನ್ ಯಾವುದೇ ಥಿಯರಮ್ ಮಾಡಿದ್ರೆ ಅದನ್ನೇನು ಮಾಡ್ತಾರೆ, ಅವ್ರ ಹೆಸರೇ ಕೊಟ್ಬಿಟ್ಟು ಆ ಥಿಯರಮ್ ಆಗಿಬಿಡುತ್ತೆ. ಸೊ ಇದು ರಿಲೇಟೆಡ್ ಟು ಯಾವುದಿದೆ ಅದು ಅವ್ರ ನೇಮ್ ಮುಂದೆ ಇಟ್ಟಿರ್ತಾರೆ. ಇನ್ಇಕ್ವಾಲಿಟಿ ಮೀನ್ಸ್ ವಾಟ್? ಅದರ್ ದೆನ್ ಈಸ್ ಈಕ್ವಲ್ ಟು ಸಿಂಬಲ್ ಈಸ್ ಆಲ್ ಇನ್ಇಕ್ವಾಲಿಟಿ ಓನ್ಲಿ. ಓಕೆ, ರೈಟ್. ಸೊ ಇದೇನು ಹೇಳುತ್ತೆ ಅಂತ ಅಂದರೆ, ಫಾರ್ ಎನಿ ಟೂ ವೆಕ್ಟರ್ಸ್, ಯಾವುದೇ ಎರಡು ವೆಕ್ಟರ್ಸ್ ಇರಲಿ, ಎ ಬಾರ್ ಆ್ಯಂಡ್ ಬಿ ಬಾರ್. ಓಕೆ, ಆ ಎರಡು ವೆಕ್ಟರ್ಸ್ನ ಎ ಬಾರ್ ಬಿ ಬಾರ್ ಅಂದ್ಕೊಂಡ್ರೆ ನಮಗೆ ವಿ ಆಲ್ವೇಸ್ ಹ್ಯಾವ್, ಫೋಕಸ್ ಆನ್ ದಿಸ್ ವರ್ಡ್, ವಿ ಆಲ್ವೇಸ್, ನಮಗೆ ಯಾವತ್ತೇ ಆಗಲಿ ಕೂಡ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗೇ ಆಗುತ್ತೆ. ನೀವು ಎಂಥದ್ದಾದರೂ ವೆಕ್ಟರ್ ತಗೊಳ್ಳಿ, ಎಂಥದ್ದಾದರೂ ಅಂದರೆ ಮೀನಿಂಗ್ ಏನು? ಇಟ್ ಕ್ಯಾನ್ ಬಿ ಯೂನಿಟ್ ವೆಕ್ಟರ್, ಇಟ್ ಕ್ಯಾನ್ ಬಿ ಝೀರೋ ವೆಕ್ಟರ್, ಇಟ್ ಕ್ಯಾನ್ ಬಿ ನಾನ್ ಝೀರೋ ವೆಕ್ಟರ್ ಆಲ್ಸೋ. ಓಕೆ, ಸೊ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗೇ ಆಗುತ್ತೆ ಅನ್ನೋದು ಸ್ಟೇಟ್ಮೆಂಟು. ಈಗ ನಾವು ಪ್ರೂಫ್ ಮಾಡಬೇಕು ಅದಕ್ಕೆ, ಹೌದಲ್ಲ? ಸೊ ಪ್ರೂಫ್ ಏನು ಹೇಳುತ್ತೆ ಅಂತ ಅಂದರೆ, ಅಬ್ಸರ್ವ್ ಕ್ಲಿಯರ್ಲಿ. ಇನ್ ಕೇಸ್ ಅವ್ರು ಯಾವುದಾದ್ರೂ ವೆಕ್ಟರ್, ಎನಿ ಟು ವೆಕ್ಟರ್ ಅಂದಿದ್ದಾರೆ ತಾನೆ, ಫಸ್ಟ್ ಸ್ಟೆಪ್ಪಲ್ಲಿ ನಾವು ಝೀರೋ ವೆಕ್ಟರ್ ತೊಗೊಂಡೆ ನೋಡೋಣ. ಇನ್ ಕೇಸ್ ನಾನು ಝೀರೋ ವೆಕ್ಟರ್ ತೊಗೊಂಡ್ರೆ, ಅಬ್ಸರ್ವ್ ಹಿಯರ್ ಕ್ಲಿಯರ್ಲಿ, ಇನ್ ಕೇಸ್ ಝೀರೋ ವೆಕ್ಟರ್ ತೊಗೊಂಡ್ರೆ, ಸಿ ಹಿಯರ್, a bar dot b bar less than or equal to a bar magnitude. Zero vector, dot product of two zero vectors is again zero, magnitude of zero andre zero. Next idruddu magnitude, zero vector andre eno, the vector whose magnitude is zero, idu kuda ashte, so 0 into 0, right? So avag namage ಏನು ಸಿಗುತ್ತೆ? Yes, what we will get? 0 into 0, again 0 only. 0 less than or equal to 0, yes or no? Less than ಇಲ್ಲದೆ ಇರಬಹುದು, ಆದರೆ ಈಕ್ವಲ್ ಟು ಐತೆ ತಾನೆ. ಸೊ ದೇರ್ಫೋರ್ ಏನಾಗುತ್ತೆ, ನಾವು ಎ ಮತ್ತು ಬಿನ ಝೀರೋ ವೆಕ್ಟರ್ ಅಂತ ಅಂದ್ಕೊಂಡ್ರೆ ಅದು ಯಾವತ್ತೇ ಆಗಲಿ ಟ್ರೂನೇ ಆಗುತ್ತೆ. ಓಕೆ, ಅದನ್ನು ನಾವು ಮ್ಯಾಕ್ಸಲ್ಲಿ ಏನು ಹೇಳ್ತೀವಿ, ಟ್ರಿವಿಯಲಿ ಅಂತಂದರೆ ಏನು, ಜನರಲಿ ಅದು ಟ್ರೂನೇ ಆಗುತ್ತೆ ಅನ್ನೋದನ್ನು ವಿ ವಿಲ್ ಯೂಸ್ ದಟ್ ಟರ್ಮ್ ಟ್ರಿವಿಯಲಿ. ಓಕೆ, ಸೊ ಈಗೇನು ಮಾಡೋಣ ಅಂದರೆ, ಇದು ಎನಿ ಟು ವೆಕ್ಟರ್ಸ್ ಅಂತ ಹೇಳಿದ್ರೆ ತಾನೆ, ಝೀರೋ ವೆಕ್ಟರ್ ನೋಡಿದ್ವಿ. ಲೆಟ್ ಅಸ್ ಚೆಕ್ ಫಾರ್ ನಾನ್ ಝೀರೋ ವೆಕ್ಟರ್. ಸೊ ವಾಟ್ ವಿ ಆರ್ ಡೂಯಿಂಗ್ ಈಸ್, ವಿ ಆರ್ ಅಸ್ಯೂಮಿಂಗ್ ದಟ್ ಎ ಬಾರ್ ಆ್ಯಂಡ್ ಬಿ ಬಾರ್ ಆರ್ ನಾಟ್ ಈಕ್ವಲ್ ಟು ಝೀರೋ ಅಂತ. ಅಂದರೆ ಮೀನಿಂಗ್ ಏನು? ಎಸ್, ವಾಟ್ ಯು ಮೀನ್ ಬೈ ಝೀರೋ ಅಂದರೆ ಝೀರೋ ವೆಕ್ಟರ್ ಆ್ಯಕ್ಚುಲಿ. ಸೊ ನಾಟ್ ಈಕ್ವಲ್ ಟು ಝೀರೋ ಅಂತ ನಾವು ತಗೊಂಡ್ರೆ ಏನಾಗುತ್ತೆ ಹೇಳಿ, ನಾನ್ ಝೀರೋ ವೆಕ್ಟರ್ಸ್ ತಾನೆ. ಸೊ ನಾನ್ ಝೀರೋ ವೆಕ್ಟರ್ಸ್ ಅಂತ ಅಂದರೆ ನಾವು ಒಂದು ಕಂಡೀಷನ್ ಹೇಳ್ಕೊಟ್ಟಿದೆ, ಯಾವುದು? ಆ್ಯಂಗಲ್ ಬಿಟ್ವೀನ್ ಟೂ ವೆಕ್ಟರ್ಸ್. ಓಕೆ, ಸೊ ಡಾಟ್ ಪ್ರಾಡಕ್ಟ್ ಏನಿದೆ, ಎ ಬಾರ್ ಡಾಟ್ ಬಿ ಬಾರ್ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಇಂಟು ಕಾಸ್ ಥೀಟಾ. ಇದರಿಂದ ಕಾಸ್ ಥೀಟಾ ಏನಂತ ಹೇಳಿದ್ದೆ, ಎ ಬಾರ್ ಡಾಟ್ ಬಿ ಬಾರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್, ಕರೆಕ್ಟ್? And we know that cos theta values lies in between -1 and 1 ತಾನೆ. cos theta values ಎಲ್ಲ ಬಿಲಾಂಗ್ ಆಗೋದು ಇಲ್ಲಿ -1 ಇಂದ 1. ರೇಂಜ್ ಆಫ್ cos theta ನೆನಪಿರಬೇಕು ಅನ್ಕೊಂತೀನಿ. ನೀವು ಟ್ರಿಗ್ನೋಮೆಟ್ರಿ ಸ್ಟಡಿ ಮಾಡಿದ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ವ್ಯಾಲ್ಯೂಸ್ ಆಫ್ ಕಾಸ್ ಲೈಸ್ ಇನ್ ಬಿಟ್ವೀನ್ -1 and 1. ಆ್ಯಂಡ್ ಮ್ಯಾಗ್ನಿಟ್ಯೂಡ್ ತೆಗೆದುಬಿಟ್ರೆ, ಮಾಡ್ ವ್ಯಾಲ್ಯೂಸ್ ತೆಗೆದ್ರೆ ಏನಾಗುತ್ತೆ, ನೆಗೆಟಿವ್ ವ್ಯಾಲ್ಯೂಸ್ ವ್ಯಾನಿಷ್ ಆಗುತ್ತೆ. ಸೊ ದೇರ್ಫೋರ್ ಮ್ಯಾಗ್ನಿಟ್ಯೂಡ್ ಆಫ್ cos theta ಅಂದರೆ ಎಷ್ಟಿರುತ್ತೆ, ಲೆಸ್ ದೆನ್ ಆರ್ ಈಕ್ವಲ್ ಟು 1 ತಾನೆ, ರೈಟ್? ಸೊ ಮ್ಯಾಗ್ನಿಟ್ಯೂಡ್ ಆಫ್ ಕಾಸ್ ಥೀಟಾ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಸೊ ಕಾಸ್ ಥೀಟಾ ಜಾಗದಲ್ಲಿ ಏನು, ಇದನ್ನು ತಗೊಂಬಂದು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಸೇಮ್ ವ್ಯಾಲ್ಯೂ, ಎ ಬಾರ್ ಡಾಟ್ ಬಿ ಬಾರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್. ಮ್ಯಾಗ್ನಿಟ್ಯೂಡ್ ಮಾಡ್ ಇಲ್ಲಿ ಹಾಕಿರೋದ್ರಿಂದ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಓಕೆ, ಸೊ ಮಾಡ್ ಎ ಬೈ ಬಿ ಅಂತಂದರೆ ಮಾಡ್ ಅಪ್ಲೈಸ್ ಟು ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ಸೊ ದೇರ್ಫೋರ್ ಐ ಆಮ್ ರೈಟಿಂಗ್ ಸೆಪರೇಟ್ಲಿ. ಓಕೆ, ಸೊ ಎ ಬಾರ್ ಡಾಟ್ ಬಿ ಬಾರ್
ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಡಾಟ್ ಬಿ ಬಾರ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಇದೆ ಇಲ್ಲಿ. ಈ ಡಿನಾಮಿನೇಟರ್ನ ನಾನು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ಎಸ್ ಏನಾಗುತ್ತೆ, ಮಲ್ಟಿಪ್ಲೈ ಆಗುತ್ತೆ. ಮಲ್ಟಿಪ್ಲೈ ಆದರೆ ಏನು ಸಿಗುತ್ತೆ ನಿಮಗೆ, ಎ ಬಾರ್ ಡಾಟ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಸಿಗುತ್ತೆ. ಕೆಲವರಿಗೆ ಕ್ವಶನ್ ಏನಿರುತ್ತೆ ಅಂದರೆ, ಮ್ಯಾಮ್ ಇನ್ಇಕ್ವಾಲಿಟೀಸಲ್ಲಿ ನಾವು ಓದ್ತೀವಿ ಏನಂದರೆ ಈ ಇನ್ಇಕ್ವಾಲಿಟಿ ಸೈನು ಚೇಂಜ್ ಆಗುತ್ತೆ ತಾನೇ ಅಂತ. ಸಮ್ ಸ್ಟೂಡೆಂಟ್ಸ್ ಹ್ಯಾವ್ ದ್ಯಾಟ್ ಡೌಟ್. ಓಕೆ, ಸೊ ಇನ್ ದ್ಯಾಟ್ ಕೇಸ್ ನೆನಪಿರಲಿ, ಇನ್ಇಕ್ವಾಲಿಟಿ ಸೈನು ನಾನು ನಿಮಗೆ ಹೇಳ್ಕೊಟ್ಟಿದ್ದೆ, ಇದು ಚೇಂಜ್ ಆಗೋದು ಯಾವಾಗ, ಓನ್ಲಿ ವೆನ್ ಯು ಆರ್ ಮಲ್ಟಿಪ್ಲೈಯಿಂಗ್ ಬೈ ಎ ನೆಗೆಟಿವ್ ನಂಬರ್. ಬಟ್ ಹಿಯರ್ ಯು ಆರ್ ಡ್ಯಾಮ್ ಶೋರ್ ದಟ್ ಮ್ಯಾಗ್ನಿಟ್ಯೂಡ್ ಅಂದರೆ ಪಾಸಿಟಿವ್ ತಾನೆ. ಯಾಕೆ, ಮ್ಯಾಗ್ನಿಟ್ಯೂಡ್ ಅಂದರೆ ನಾವು ಬರೆಯೋದು ಹೆಂಗೆ, ಸ್ಕ್ವೇರ್ ರೂಟ್ ಆಫ್ ಸ್ಕ್ವೇರ್ ಆಫ್ ಸ್ಕ್ವೇರ್ ಆಫ್ ಸ್ಕ್ವೇರ್ ಅಂತ ತಾನೇ ಬರೆಯೋದು, ರೈಟ್. ಈ ಥರ ಸ್ಕ್ವೇರ್ಸ್ ಮಾಡ್ತೀವಿ ಅಂತಂದರೆ ಸ್ಕ್ವೇರ್ ನಂಬರ್ಸ್ ಆರ್ ಆಲ್ವೇಸ್ ಪಾಸಿಟಿವ್, ರೂಟ್ ಒಳಗಡೆ ಇರೋ ನಂಬರ್ಸು ಪಾಸಿಟಿವ್. ದೇರ್ ಫೋರ್ ವಾಟ್ ವಿಲ್ ಯು ಗೆಟ್, ದಿಸ್ ಹೋಲ್ ಕ್ವಾಂಟಿಟಿ ಇಸ್ ಪಾಸಿಟಿವ್. ದೇರ್ ಫೋರ್ ಇದು ಪಾಸಿಟಿವ್, ಇದೂ ಪಾಸಿಟಿವ್, ಹಾಗಾಗಿ ಸೈನ್ ಹಾಗೇ ಉಳ್ಕೊಳುತ್ತೆ. ಓಕೆ, ಸೊ ದೇರ್ ಫೋರ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಡಾಟ್ ಬಿ ಬಾರ್ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್. ಇದನ್ನು ಏನಂತ ಕರಿತೀವಿ, Cauchy-Schwarz inequality. Okay, if any of you want this one, I think it is available in the textbook, but if you want it, you can write down, take the screenshot and just write it. Okay, so ಇದೇ ರೀತಿ ನಿಮ್ದು ಇನ್ನೂ ಒಂದು ಇನ್ಇಕ್ವಾಲಿಟಿ ಯಾವುದಿದೆ ಅಂದರೆ ಟ್ರಯಾಂಗಲ್ ಇನ್ಇಕ್ವಾಲಿಟಿ. ಟ್ರಯಾಂಗಲ್ ಇನ್ಇಕ್ವಾಲಿಟಿ ಏನು ಹೇಳುತ್ತೆ ಅಂತ ಅಂದರೆ, ವೇಟ್ ಎ ಮಿನಿಟ್, ಲೆಟ್ ಮಿ ಟರ್ನ್ ದ ಶೀಟ್, ಜಸ್ಟ್ ಎ ಮಿನಿಟ್. ಓಕೆ, ಟ್ರಯಾಂಗಲ್ ಇನ್ಇಕ್ವಾಲಿಟಿ ಏನು ಹೇಳುತ್ತೆ ಅಂತ ಅಂದರೆ, ನಿಮ್ಮ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಪ್ಲಸ್ ಬಿ ಬಾರ್ ಇದೆಯಲ್ಲ, ದಟ್ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ಆಲ್ವೇಸ್ ಲೆಸ್ ದ್ಯಾನ್, ಅಲ್ಲಿ ಪ್ರಾಡಕ್ಟ್ ಹೇಳಿತ್ತು, ಇಲ್ಲಿ ಸಮ್ ಹೇಳುತ್ತೆ. ಆಲ್ವೇಸ್ ಲೆಸ್ ದ್ಯಾನ್ ಇಂಡಿವಿಜುವಲ್ ವೆಕ್ಟರ್ನ ಮ್ಯಾಗ್ನಿಟ್ಯೂಡ್ನ ನಾನು ಸಮ್ ಮಾಡಿದ್ರೆ ದಟ್ ಇಸ್ ಆಲ್ವೇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ದಿಸ್ ವ್ಯಾಲ್ಯೂ. ಓಕೆ, ಸೊ ಅದನ್ನು ಪ್ರೂವ್ ಮಾಡೋದು ಹೇಗೆ, ರೈಟ್. ನಿಮಗೆ ಗೊತ್ತಿದೆ ಎ ಬಾರ್ ಪ್ಲಸ್ ಬಿ ಬಾರ್ ಅಂದರೆ ಏನು ಹೇಳ್ರಿ, ಟ್ರಯಾಂಗಲಲ್ಲಿ ಇದು ಎ ಬಾರ್ ಇದ್ದು, ಓಕೆ, ಇಲ್ಲಿಂದ ಇದು ಬಿ ಬಾರ್ ಬಂದರೆ, ನಾನು ಹೇಳಿದ್ದೀನಿ ಟ್ರಯಾಂಗಲ್ ಲಾ ಏನು ಹೇಳುತ್ತೆ ನಿಮಗೆ, ಇಲ್ಲಿ ಒಂದ್ರದ್ದು ಇನಿಷಿಯಲ್ ಪಾಯಿಂಟು ಇನ್ನೊಂದ್ರದ್ದು ಟರ್ಮಿನಲ್ ಪಾಯಿಂಟ್ ಕೋಇನ್ಸೈಡ್ ಆದರೆ ಮೂರನೇ ಸೈಡ್ ಏನಿರುತ್ತೆ ಅವೆರಡೂ ವೆಕ್ಟರ್ಸಿಂದು ಸಮ್ ಇರುತ್ತೆ, ಹೌದಲ್ವಾ. ಸೊ ದ್ಯಾಟ್ ಲೆಂತ್ ಅದ್ರದ್ದು ಮ್ಯಾಗ್ನಿಟ್ಯೂಡ್ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ದ ಸಮ್ ಆಫ್ ದೀಸ್ ಟು. ಇದೆರಡನ್ನ ಆ್ಯಡ್ ಮಾಡಿದ್ರೆ, ಕಾಮನ್ ಸೆನ್ಸ್, ಇದೆರಡನ್ನ ಆ್ಯಡ್ ಮಾಡಿದ್ರೆ ಎಷ್ಟು ವ್ಯಾಲ್ಯೂ ಬರುತ್ತೆ, ಇಲ್ಲಿ ಏನು ವ್ಯಾಲ್ಯೂ ಇರುತ್ತೋ ಅದಕ್ಕಿಂತ ಜಾಸ್ತಿನೇ ಇರುತ್ತಾನೆ ಇದು ಎ ಬಾರ್ ಪ್ಲಸ್ ಬಿ ಬಾರು. ಅದನ್ನೇ ಇಲ್ಲಿ ನಾವು ಬರ್ದಿರೋದೇನು, ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಪ್ಲಸ್ ಬಿ ಬಾರ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್. ನಾವು ವಿ ಹ್ಯಾವ್ ಟು ಪ್ರೂವ್ ದಿಸ್ ಒನ್, ರೈಟ್. ಅದು ಪ್ರೂವ್ ಮಾಡಬೇಕು. ಇಲ್ಲೂ ಕೂಡ ಅಷ್ಟೇ, ಅಬ್ಸರ್ವ್ ಮಾಡಿ, ಫಾರ್ ಎನಿ ಟೂ ವೆಕ್ಟರ್ಸ್ ವಿ ಆಲ್ವೇಸ್ ಹ್ಯಾವ್ ಅಂತ ಕೊಟ್ಟಿದ್ದಾರೆ, ರೈಟ್. ಸೊ ಎನಿ ಟೂ ವೆಕ್ಟರ್ಸ್ ಅಂತ ಅಂದರೆ ನಾವು ಝೀರೋ ವೆಕ್ಟರ್ ತಗೋಬಹುದು, ನಾನ್ ಝೀರೋನು ತೆಗಿಬಹುದು. ಎಸ್, ಸೊ ಇನ್ ಕೇಸ್ ನಾನು ಝೀರೋ ವೆಕ್ಟರ್ ತಗೊಂಡ್ರೆ ಡೈರೆಕ್ಟ್ಲಿ ಸ್ಯಾಟಿಸ್ಫೈ ಆಗೇ ಆಗುತ್ತೆ ತಾನೆ. ಝೀರೋ ವೆಕ್ಟರ್ ತಗೊಂಡ್ರೆ ಸ್ಯಾಟಿಸ್ಫೈ ಆಗೇ ಆಗುತ್ತೆ. ಎಸ್, ಸಿ ಇಯರ್ 0 + 0 0, ಝೀರೋ ವೆಕ್ಟರಿಂದ ಮ್ಯಾಗ್ನಿಟ್ಯೂಡು 0, ಇದ್ರದ್ದು ಮ್ಯಾಗ್ನಿಟ್ಯೂಡ್ 0, ಇದ್ರದ್ದು ಮ್ಯಾಗ್ನಿಟ್ಯೂಡ್ 0. ಯಾಕಂದರೆ ನಾವು ಅನ್ಕೊಂಡಿರೋದೇನು, ಎರಡು ಝೀರೋ ವೆಕ್ಟರ್ಸ್, ಸೊ 0 + 0 ಲೆಸ್ ದ್ಯಾನ್ 0. ಸೊ ದಿಸ್ ಈಸ್ ಸ್ಯಾಟಿಸ್ಫೈಡ್ ಎನಿ ಆಲ್ವೇಸ್ ಸ್ಯಾಟಿಸ್ಫೈ ಆಗಿರೋದನ್ನು ನಾವು ಟ್ರಿವಿಯಲಿ ಅಂತ ಹೇಳ್ತೀವಿ. ಓಕೆ, ಸೊ ದ ಇನ್ಇಕ್ವಾಲಿಟಿ ಹೋಲ್ಡ್ಸ್ ಟ್ರಿವಿಯಲಿ ಇಫ್ ಎ ಬಾರ್ ಇಸ್ ಗಳು 0 ಬಾರ್ ಆರ್ ಬಿ ಬಾರ್ ಇಸ್ ಗಳು, ಎರಡರಲ್ಲಿ ಯಾವುದಾದ್ರೂ ಒಂದು ವೆಕ್ಟರ್ ನಮಗೆ 0 ಬಾರ್ ವೆಕ್ಟರ್ ಆಯಿತು ಅಂತಂದರೆ ಈ ಇನ್ಇಕ್ವಾಲಿಟಿ ಎನಿಹೌ ಸ್ಯಾಟಿಸ್ಫೈ ಆಗೇ ಆಗುತ್ತೆ ಅನ್ನೋದನ್ನು ನಾವು ಈ ರೀತಿ ಬರಿತೀವಿ. ಈಗ ನಾವು ಇದೇ ಸೇಮ್ ಇನ್ಇಕ್ವಾಲಿಟಿನ ಯಾವುದಕ್ಕೆ ಪ್ರೂವ್ ಮಾಡಬೇಕು, ಇನ್ ಕೇಸ್ ನಾನ್ ಝೀರೋ ಇದ್ದರೆ, ಎ ಬಾರು ನಾನ್ ಝೀರೋ ಅಥವಾ ಬಿ ಬಾರ್ ನಾನ್ ಝೀರೋ, ಎರಡರಾಗ ಯಾವುದಾದ್ರು ಒಂದು ನಾನ್ ಝೀರೋ. ಓಕೆ, ಅದು ಎರಡೂ ನಾನ್ ಝೀರೋ, ಎರಡರಾಗ ಯಾವುದಾದ್ರೂ ಒಂದಲ್ಲ. ಯಾಕಂದರೆ ಇಲ್ಲಿ ಮೇಲಿರೋದೇನು, ಎರಡರಾಗ ಯಾವುದಾದ್ರೂ ಒಂದು 0 ಬಾರ್ ಅಂತ ಅಂದರೆ ಇನ್ನೊಂದಂತೂ ಪಕ್ಕಾ ನಾನ್ ಝೀರೋ ಇರುತ್ತೆ ತಾನೆ. ಎಸ್ ಆರ್ ನೋ, ವಿ ಕ್ಯಾನ್ ಟೇಕ್ ಬೋತ್ 0 ಆಲ್ಸೋ, ಬಟ್ ಇಫ್ ಐ ಆಮ್ ಟೇಕಿಂಗ್ ಎನಿ ಒನ್ ಈವನ್ ದೆನ್ ದಟ್ ಈಸ್ ಸ್ಯಾಟಿಸ್ಫೈಡ್ ಅಂತ ಹೇಳ್ತಿದ್ದೀನಿ. ದೇರ್ ಫೋರ್ ಇಲ್ಲಿ ಏನಾಗಬೇಕು, ಎರಡೂ ನಾನ್ ಝೀರೋ ವೆಕ್ಟರ್ಸ್ ತೊಗೊತೀನಿ. ನಾನ್ ಝೀರೋ ತೊಗೊಂಡ್ರೂ ಕೂಡ ಇದೇ ಸ್ಯಾಟಿಸ್ಫೈ ಆಗುತ್ತಾ ಅನ್ನೋದನ್ನು ಪ್ರೂವ್ ಮಾಡಬೇಕು. ಹೌ ಟು ಪ್ರೂವ್, ಸಿ ಇಯರ್. ನಮಗೇನು ಗೊತ್ತಿದೆ, ನಾನು ಡಾಟ್ ಪ್ರಾಡಕ್ಟ್ ಹೇಳಬೇಕಾದ್ರೆ ಹೇಳಿದ್ದೆ, ಎ ಬಾರ್ ಡಾಟ್ ಎ ಬಾರ್ ಈಸ್ ಆಲ್ವೇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಹೋಲ್ ಸ್ಕ್ವೇರ್. ಎಸ್ ಆರ್ ನೋ, ಇದು ಪ್ರಾಬ್ಲಮ್ಸಲ್ಲಿ ಕೂಡ ಯೂಸ್ ಮಾಡಿದ್ದೀವಿ, ರೈಟ್. ಸೊ ಎ ಬಾರ್ ಡಾಟ್ ಎ ಬಾರ್ ಯಾವಾಗಲೂ ಕೂಡ ಏನಾಗುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಹೋಲ್ ಸ್ಕ್ವೇರ್ ಆಗುತ್ತೆ. ಇದು ಹೇಗೆ ಬಂತು, ಆಲ್ರೆಡಿ ಹೇಳಿದ್ದೀನಿ. ಎ ಬಾರ್ ಡಾಟ್ ಬಿ ಬಾರ್ ಅಂದರೆ ಫಾರ್ಮುಲಾ ಏನಿದೆ, ಎ ಬಾರ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಕಾಸ್ ಥೀಟಾ. ನಾನು ಬಿ ಬಾರ್ ತಗೊಳ್ಳೋ ಬದಲು ಆ ವೆಕ್ಟರ್ನ ಅದರದ್ದೇ ಜೊತೆಗೆ ಡಾಟ್ ಪ್ರಾಡಕ್ಟ್ ತಗೊಂಡ್ರೆ ಏನಾಗುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್. ವಾಟ್ ಈಸ್ ದ ಆಂಗಲ್ ಬಿಟ್ವೀನ್ ದ ವೆಕ್ಟರ್ ಆ್ಯಂಡ್ ವೆಕ್ಟರ್ ಇಟ್ ಸೆಲ್ಫ್, 0. ಸೊ ಕಾಸ್ 0 ಡಿಗ್ರಿ. ವಾಟ್ ಈಸ್ ಕಾಸ್ 0, 1. ದೇರ್ ಫೋರ್ ಸೇಮ್ ಕ್ವಾಂಟಿಟಿ ಇಂಟು ಸೇಮ್ ಕ್ವಾಂಟಿಟಿ ಅಂದರೆ ಸ್ಕ್ವೇರ್. ಅದಕ್ಕೆ ಎ ಬಾರ್ ಡಾಟ್ ಎ ಬಾರ್ ಏನೋ ಇದಾಗುತ್ತೆ ಅನ್ನೋದು ನಮಗೆ ಗೊತ್ತು. ನಮಗೆ ಈಗ ಬೇಕಿರೋದೇನಿಲ್ಲಿ, magnitude of a bar plus b bar. So replace that one. What will you get?
ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಪ್ಲಸ್ ಬಿ ಬಾರ್ ಹೋಲ್ ಸ್ಕ್ವೇರ್ ಅಂತ ಅಂದರೆ ನಥಿಂಗ್ ಬಟ್ ಎ ಬಾರ್ ಪ್ಲಸ್ ಬಿ ಬಾರ್ ಡಾಟ್ ಎ ಬಾರ್ ಪ್ಲಸ್ ಬಿ ಬಾರ್. ಹೌದಾ ಇಲ್ಲ? ಎಸ್ ಆರ್ ನೋ? ಸೊ ಯು ಗೆಟಿಂಗ್ ದಿಸ್ ವ್ಯಾಲ್ಯೂ. ವೇಟ್ ಎ ಮಿನಿಟ್. ಎ ಬಾರ್ ಪ್ಲಸ್ ಬಿ ಬಾರ್, ರೈಟ್? ಡಾಟ್ ಪ್ರಾಡಕ್ಟ್ ಆಫ್ ವೆಕ್ಟರ್ ವಿತ್ ಇಟ್ ಸೆಲ್ಫ್ ಇದ್ದರೆ ಅದ್ರದ್ದು ಮ್ಯಾಗ್ನಿಟ್ಯೂಡ್ ಹೋಲ್ ಸ್ಕ್ವೇರ್ ಆಗುತ್ತೆ. ಈಗ ನಮಗೆ ಗೊತ್ತಿದೆ ಡಾಟ್ ಪ್ರಾಡಕ್ಟ್ ಅಂದರೆ ಏನಪ್ಪ, ಹೇಗೆ ಮಾಡ್ತೀರಾ? ಜನರಲಿ ಹೇಗೆ ಮಾಡೋದು? ಇದ್ರ ಜೊತೆಗಿದು, ಇದ್ರ ಜೊತೆಗಿದು, ಅದೇ ರೀತಿ ಮಾಡಿ. ಎ ಬಾರ್ ಡಾಟ್ ಎ ಬಾರ್ ಪ್ಲಸ್ ಎ ಬಾರ್ ಡಾಟ್ ಬಿ ಬಾರ್ ಪ್ಲಸ್ ಬಿ ಬಾರ್ ಡಾಟ್ ಎ ಬಾರ್ ಪ್ಲಸ್ ಬಿ ಬಾರ್ ಡಾಟ್ ಬಿ ಬಾರ್. ಓಕೆ, ಸೊ ಎ ಬಾರ್ ಡಾಟ್ ಎ ಬಾರ್ ಅಂದರೆ ಈಗ ತಾನು ಹೇಳ್ದೆ ಏನೋ, ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಹೋಲ್ ಸ್ಕ್ವೇರ್ ಪ್ಲಸ್ ಡಾಟ್ ಪ್ರಾಡಕ್ಟ್ ಅಂದರೆ ಕಾಮಿಟೇಟಿವ್ ಸ್ಯಾಟಿಸ್ಫೈ ಮಾಡುತ್ತೆ ತಾನೆ. ಸೊ ಎ ಬಾರ್ ಡಾಟ್ ಬಿ ಬಾರ್ ಈಸ್ ಈಕ್ವಲ್ ಟು ಬಿ ಬಾರ್ ಡಾಟ್ ಎ ಬಾರ್. ದೇರ್ಫೋರ್ ಐ ರೈಟ್ ದಿಸ್. ನೆಕ್ಸ್ಟ್ ದಿಸ್ ಈಸ್ ಬಿ ಬಾರ್. ಓಕೆ, ದೆನ್ ಐ ಆಲ್ಸೋ ನೋ ಒನ್ ಥಿಂಗ್. ಓಕೆ, ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಿಬಿಡೋಣ. ಎ ಬಾರ್ ಸ್ಕ್ವಯರ್ ಪ್ಲಸ್ 2 ಇಂಟು ಎ ಬಾರ್ ಡಾಟ್ ಬಿ ಬಾರ್ ಪ್ಲಸ್ ಬಿ ಬಾರ್ ಸ್ಕ್ವೇರ್. ಕರೆಕ್ಟ್? ಈಗ ನಮಗೇನು ಗೊತ್ತಿದೆ ಅಂದರೆ ಇದು ಸ್ಕೆಲರ್ ಪ್ರಾಡಕ್ಟು ಕಾಮಿಟೇಟಿವ್ ಇರುತ್ತೆ ಅನ್ನೋ ಬೇಸ್ ಮೇಲೆ ಬರೆದಿದ್ದೀನಿ, ಅದಂತೂ ಓಕೆ. ನೆಕ್ಸ್ಟ್ ವಿ ಆಲ್ಸೋ ನೋ ದಿಸ್ ಒನ್ ದಟ್ ಎವ್ರಿ ವೆಕ್ಟರ್, ಓಕೆ, ವೆಕ್ಟರ್ ಆಗಲಿ ಸ್ಕೆಲರ್ ಆಗಲಿ, ಇದು ಸ್ಕೆಲರ್ ತಾನೆ ಆ್ಯಕ್ಚುಲಿ. ಸೊ ಯಾವುದೇ ಒಂದು ವ್ಯಾಲ್ಯೂ ಇರಲಿ ಅದು ಅದರದ್ದು ಮಾಡ್ ವ್ಯಾಲ್ಯೂಕ್ಕಿಂತ ಕಮ್ಮಿನೇ ಇರುತ್ತೆ ತಾನೆ. ಎಸ್ ಆರ್ ನೋ? ಇಲ್ಲ ಈಕ್ವಲ್ ಇರುತ್ತೆ. ಈಕ್ವಲ್ ಯಾವಾಗಿರುತ್ತೆ? ಪಾಸಿಟಿವ್ ಇದ್ದರೆ. ಫಾರ್ ಎಕ್ಸಾಂಪಲ್ 2 ಲೆಸ್ ದೆನ್ ಆರ್ ಈಕ್ವಲ್ ಟು ಮಾಡ್ 2. ಕರೆಕ್ಟ್ ಆಯ್ತು ತಾನೆ? 2 ಲೆಸ್ ದೆನ್ ಆರ್ ಈಕ್ವಲ್ ಟು 2. ಓಕೆ, ಅಟ್ ದ ಸೇಮ್ ಟೈಮ್ ಅದು ಸೇಮ್ ವ್ಯಾಲ್ಯೂ ಯಾವುದಕ್ಕೆ ಬರುತ್ತೆ? -2ಗೂ ಬರುತ್ತೆ ತಾನೆ. -2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಮಾಡ್ ಆಫ್ -2 ಅಂದರೆ +2. -2 ಲೆಸ್ ದೆನ್ +2. ಸೊ ದೇರ್ಫೋರ್ ಯು ಹ್ಯಾವ್ ಟು ರಿಮೆಂಬರ್, ಬರೀ ವ್ಯಾಲ್ಯೂ ಯಾವತ್ತೇ ಆಗಲಿ ಅದರದ್ದು ಮಾಡ್ ವ್ಯಾಲ್ಯೂಕ್ಕಿಂತ ಈಕ್ವಲ್ ಇರಬಹುದು ಅಥವಾ ಕಮ್ಮಿ ಇರಬಹುದು. ಕಮ್ಮಿ ಯಾವಾಗ? ನೆಗೆಟಿವ್ ಇದ್ದರೆ. ಈಕ್ವಲ್ ಯಾವಾಗ? ಪಾಸಿಟಿವ್ ವ್ಯಾಲ್ಯೂ ಇದ್ದರೆ. ಓಕೆ, ಸೊ ಆನ್ ದ್ಯಾಟ್ ಬೇಸಿಸ್ ಐ ಕ್ಯಾನ್ ರೈಟ್ ದಿಸ್ ಒನ್ ವಾಟ್? ಲೆಸ್ ದೆನ್ ಆರ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಸ್ಕ್ವೇರ್ ಪ್ಲಸ್ ಇದು ಅಷ್ಟೇ, ದಿಸ್ ವ್ಯಾಲ್ಯೂ ಈಸ್ ಲೆಸ್ ದೆನ್ ಇಟ್ಸ್ ಮ್ಯಾಗ್ನಿಟ್ಯೂಡ್. ಮೇನ್ಲಿ ಆ್ಯಕ್ಚುಲಿ ನಾನು ಬರ್ದಿರೋದು ಇದಕ್ಕಷ್ಟೇ, ಅದು ನೆನಪಿರಲಿ. ಒನ್ ವ್ಯಾಲ್ಯೂ ಈಸ್ ಆಲ್ವೇಸ್ ಲೆಸ್ ದೆನ್ ಇಟ್ಸ್ ಮಾಡ್ ವ್ಯಾಲ್ಯೂ ಅಂತ ಬರ್ದ್ನಲ್ಲ, ಇವೆರಡಕ್ಕೇನು ನೆಸೆಸಿಟಿ ಇಲ್ಲ. ಅದು ವಿ ಹ್ಯಾವ್ ರಿಟರ್ನ್ ಫಾರ್ ದಿಸ್ ಒನ್. ದೇರ್ಫೋರ್ ದ ಹೋಲ್ ಕ್ವಾಂಟಿಟಿ ಬಿಕಮ್ಸ್ ಲೆಸ್. ಹೇಗೆ ಅಂತಂದರೆ ಇದು ನೋಡಿ, ಇದು ಎಷ್ಟೋ ಒಂದು ವ್ಯಾಲ್ಯೂ ಇತ್ತಪ್ಪ, 1 2 ಇತ್ತು. ಇದು ಆ್ಯಕ್ಚುಲ್ ವ್ಯಾಲ್ಯೂಕ್ಕಿಂತ ಕಮ್ಮಿ ಇದೆ ಅಂತ ಹೇಳ್ತೀನಿ ನಾನು. ಹಂಗಂದರೆ ಟೋಟಲ್ ವ್ಯಾಲ್ಯೂ ಏನಾಗುತ್ತೆ? ಸ್ವಲ್ಪನಾದರೂ ರೆಡ್ಯೂಸ್ ಆಗೇ ಆಗುತ್ತಾ? ನೆಗೆಟಿವ್ ಇದ್ದರೆ, ಇನ್ ಕೇಸ್ ನೆಗೆಟಿವ್ ಇದ್ದರೆ ರೆಡ್ಯೂಸ್ ಆಗೇ ಆಗುತ್ತೆ. ಪಾಸಿಟಿವ್ ಇದ್ದರೆ ಅದಕ್ಕೇನು ಎಫೆಕ್ಟೇ ಆಗಲ್ಲ. ಹಾಗಾಗಿ ನೆಗೆಟಿವ್ ಇದ್ದರೆ ಏನಾಗುತ್ತೆ? ಲೆಸ್ ಆಗುತ್ತಾನೆ. ಅದಕ್ಕೆ ವಿ ಆರ್ ರೈಟಿಂಗ್ ಲೆಸ್ ದೆನ್ ಆರ್ ಈಕ್ವಲ್ ಟು. ಓಕೆ, ನಾವು ದಿಸ್ ವ್ಯಾಲ್ಯೂ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಫಾರ್ಮ್ ಆ ಥರ ಬರಿಬೋದಲ್ಲ, ಈಸಿಯಾಗೆ ಬರಿಬಹುದಾ? ಬರೀಲಿಕ್ಕೆ ಫಸ್ಟ್ ಇನ್ನೂ ಒಂದು ಸ್ಟೆಪ್ ಏನಾಗಬೇಕು? ಸ್ಪ್ಲಿಟ್ ಆಗಬೇಕು. ದಿಸ್ ವ್ಯಾಲ್ಯೂ ಕ್ಯಾನ್ ಬಿ ರಿಟರ್ನ್ ಆಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಹೋಲ್ ಸ್ಕ್ವೇರ್. ಇದು ಯಾಕೆ ಬರ್ದ್ವಿ ನಾವು ಅಂತ ಅಂದರೆ, ಈಗ ತಾನೇ ಪ್ರೂವ್ ಮಾಡೋದ್ನಲ್ಲ ಕೌಶಿ ಸ್ಕ್ವಾಡ್ಸ್ ಇನ್ಇಕ್ವಾಲಿಟಿ. ಅದೇನು ಹೇಳುತ್ತೆ? ಮಾಡ್ ಆಫ್ ಎ ಬಾರ್ ಡಾಟ್ ಬಿ ಬಾರ್ ಈಸ್ ಆಲ್ವೇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಬಾರ್ ಇಂಡಿವಿಜುವಲ್ ಪ್ರಾಡಕ್ಟ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್, ರೈಟ್? ಸೊ ಹಾಗಾಗಿ ಏನಾಗುತ್ತೆ? ಈಕ್ವಲ್ ಆಗೇ ಆಗುತ್ತೆ, ಸಾರಿ ಲೆಸ್ ದೆನ್ ಆರ್ ಈಕ್ವಲ್ ಟು ಆಗುತ್ತೆ. ಹಾಗಾಗಿ ಈ ಜಾಗದಾಗೆ ನಾನು ಇದನ್ನು ಬರಿಬಹುದು. ನೌ ಯು ಅಬ್ಸರ್ವ್, ನೌ ಇಟ್ ಈಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ವಾಟ್ ಈಸ್ ಎ ವ್ಯಾಲ್ಯೂ? a plus what is b value? This one. This is a plus b whole square, right? Yes or no? Yes or no? And ಇಲ್ಲಿ ನಮ್ಮ ಹತ್ರ ಇದೆ ನೋಡ್ರಿ, LHS ಏನಿರೋದು ಹೋಲ್ ಸ್ಕ್ವೇರ್. ಅವೆರಡು ಸೇಮ್ ತಾನೆ ಮೀನಿಂಗು. ಬಿಕಾಸ್ ಯಾಕೆ ಇದು ಸೇಮ್ ಇದೆ ಎರಡು ಅಂತ ಅಂದರೆ, ಅಡಿಷನ್ ಮಾಡಿದಾಗ ಎರಡೂ ಕೂಡ ಈಕ್ವಲ್ ಬರೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ, ಹೌದಲ್ವಾ? ಆ್ಯಂಡ್ ಸ್ಕ್ವೇರ್ ಇರೋದ್ರಿಂದ ಆಲ್ವೇಸ್ ಪಾಸಿಟಿವ್. ಈಕ್ವಲ್ ಯಾವಾಗ ಬರೋದು? ನೆಗೆಟಿವ್ ಇದ್ದಿದ್ರೆ ಬರಲ್ಲ. ಬಟ್ ಬಿಕಾಸ್ ದಿರ್ ಇಸ್ ಸ್ಕ್ವೇರ್ ಇಟ್ ಈಸ್ ಆಲ್ವೇಸ್ ಈಕ್ವಲ್. ಇದನ್ನೇ ನಾವು ಜಸ್ಟ್ ಸ್ಕ್ವೇರ್ಸ್ನ ರಿಮೂವ್ ಮಾಡಿ ಇಂಡಿವಿಜುವಲಿ ತೊಗೊಂಡ್ರೆ ಏನಾಗುತ್ತೆ ಹೇಳಿ? ವ್ಯಾಲ್ಯೂ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಪ್ಲಸ್ ಬಿ ಬಾರ್ ಲೆಸ್ ದೆನ್ ಆರ್ ಈಕ್ವಲ್ ಟು, ಇಂಡಿವಿಜುವಲ್ ತೊಗೊಳ್ಳಿ, ಸ್ಕ್ವೇರ್ಸ್ ಬೇಡ, ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವೇನು ಮಾಡ್ತೀರಾ? ಈ ಇನ್ಇಕ್ವಾಲಿಟಿನ ಪ್ರೂವ್ ಮಾಡ್ತೀರಾ. ದಟ್ಸ್ ಆ್ಯಕ್ಚುಲಿ ವೆರಿ ಈಸಿ, ಬಟ್ ಪ್ರೂಫ್ ಈಸಿನೇ ಇದೆ. ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ರೆ ಎಲ್ಲಿ ಲೆಸ್ ದೆನು ಎಲ್ಲಿ ಈಸ್ ಈಕ್ವಲ್ ಟು. ಆ್ಯಂಡ್ ದಿಸ್ ಈಸ್ ಆ್ಯಕ್ಚುಲಿ ವೆರಿ ಇಂಪಾರ್ಟೆಂಟ್ ಇನ್ ಹೈಯರ್ ಸ್ಟಡೀಸ್. ಇಲ್ಲಿ PUCಯಲ್ಲಿ ಜಸ್ಟ್ ಎಕ್ಸಾಂಪಲ್ ಅಂತ ಕೊಟ್ಟಿದ್ದಾರೆ, ಬಟ್ ನಿಮ್ಮ ಹೈಯರ್ ಸ್ಟಡೀಸಲ್ಲಿ ಏನಾಗೋದು ಗೊತ್ತಾ? ಇದನ್ನು ಈ ರಿಸಲ್ಟ್ನ ಥಿಯರಮ್ಸ್ಗಳನ್ನು ಪ್ರೂವ್ ಮಾಡಬೇಕಾದ್ರೆ ಯೂಸ್ ಮಾಡ್ಕೊತಾರೆ. ನಿಮಗೆ ಇದೇ ಗೊತ್ತಿಲ್ಲ ಅಂತಂದರೆ ಏನಾಗುತ್ತೆ? ಡೈರೆಕ್ಟ್ ಹೆಂಗೆ ತೊಗೊಂಡ್ರು ಅಂತಲೂ ಗೊತ್ತಾಗಲ್ಲ. ಸೊ ದ್ಯಾಟ್ಸ್ ವೈ ಮೇಕ್ ಶೂರ್ ಜಸ್ಟ್ ಸುಮ್ಮನೆ ಏನೋ ಎಕ್ಸಾಂಪಲ್ ಪ್ರಾಬ್ಲಮ್ಸು ಮಿಸಲೇನಿಯಸ್ಸು ಅಂತ ಇಗ್ನೋರ್ ಮಾಡೋದಕ್ಕಿಂತ ನಾಲೆಜ್ ಪರ್ಪಸ್ಸಿಗೆ ನಿಮ್ಮ ಈ ಏಜಿಗೆ ಈ ಬುಕ್ಕು ಪ್ರಿಸ್ಕ್ರೈಬ್ ಆಗಿದೆ ಅಂದರೆ ಈ ಏಜಿಗೆ ಇಷ್ಟು ಗೊತ್ತಿರಬೇಕು ಅಂತ ಅರ್ಥ ಅಲ್ಲಿಗೆ. ಹಾಗಾಗಿ ಕಾನ್ಸೆಪ್ಚುಲಿ ಸ್ವಲ್ಪ ಓದೋಕ್ಕೆ ಟ್ರೈ ಮಾಡಿ, ರಾದರ್ ದ್ಯಾನ್ ಸ್ಟಡಿಂಗ್ ಫಾರ್ ಮಾರ್ಕ್ಸ್.
ಓಕೆ ರೈಟ್. ಐ ಹೋಪ್ ಸೊ ಅರ್ಥ ಆಗಿದೆ. ನೆಕ್ಸ್ಟ್ ನಮ್ಮದು ಕ್ರಾಸ್ ಪ್ರಾಡಕ್ಟ್ ಇದೆ ಆ್ಯಂಡ್ ಅದ್ರ ಮೇಲೆ ಎಕ್ಸಸೈಸ್ ಪ್ರಾಬ್ಲಮ್ಸ್ ಇದ್ದಾವೆ. ಸೊ ಐ ಟ್ರೈ ಟು ಅಪ್ಲೋಡ್ ಆ್ಯಸ್ ಸೂನ್ ಆಸ್ ಪಾಸಿಬಲ್ ಆ್ಯಸ್ ಐ ಆಮ್ ವೆರಿ ಬ್ಯುಸಿ ನವೆಡೇಸ್. ಇಟ್ ಈಸ್ ಟೇಕಿಂಗ್ ಟೈಮ್, ದಟ್ಸ್ ಇಟ್. ಓಕೆ, ಸೊ ಅಷ್ಟೇ. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಲೈಕ್ ದ ವಿಡಿಯೋ. ದಟ್ಟು ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಯಾರಿಗೆ ಹೆಲ್ಪ್ ಆಗುತ್ತೆ ಅವರಿಗೆ ಶೇರ್ ಮಾಡಿ, ರೈಟ್? ಆ್ಯಂಡ್ ದಟ್ಸ್ ಇಟ್. ಕೀಪ್ ಫಾಲೋಯಿಂಗ್, ಕೀಪ್ ಮೋಟಿವೇಟಿಂಗ್ ಮೀ ಆಲ್ಸೋ ಬೈ ಯುವರ್ ಕಾಮೆಂಟ್ಸ್, by your likes, by your shares. Okay, and yes, if there is anything you want me to know, please let me know in the comment section. Okay, so that's all for today. Thank you so much. God bless you.